ರಾಯರು ಸೇವೆ ಮಾಡುವಂತಹ ಪ್ರತಿಯೊಬ್ಬ ರಾಯರ ಭಕ್ತರು ಸಹ ಈ ಒಂದು ವಿಷಯನ ತಿಳ್ಕೊಬೇಕಾಗತ್ತೆ. ಯಾರೆಲ್ಲ ರಾಯರು ಫೋಟೋ, ಬೃಂದಾವನ ಅಥವಾ ರಾಯರು ಮೂರ್ತಿನ ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರಾ ಅಂತ ಅಂದರೆ, ಇನ್ನು ಮುಂದಕ್ಕೆ ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ರಾಯರಿಗೆ ಊದ್ಕಡ್ಡಿ ಮತ್ತು ಕರ್ಪೂರನ ಬೆಳಗಿ ಪೂಜೆ ಮಾಡೋ ಹಾಗಿಲ್ವಂತೆ. ಈ ಒಂದು ವಿಷಯ ನಿಜವಾಗ್ಲೂ ನನಗೂ ಕೂಡ ಇಷ್ಟು ದಿನ ಗೊತ್ತಿರಲಿಲ್ಲ, ರೀಸೆಂಟಾಗಿ ಗೊತ್ತಾಯಿತು. ಹಾಗಾಗಿ ರಾಯರು ಭಕ್ತರು ಇಷ್ಟು ದಿನ ಯಾವೆಲ್ಲ ಏನೆಲ್ಲ ಇಂಥ ತಪ್ಪನ್ನು ಮಾಡ್ಕೊಂಬಂದಿದ್ದೀವಿ, ಇನ್ನು ಮುಂದಕ್ಕೆ ಈ ತಪ್ಪನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮೂಲಕ ಈ ಒಂದು ವಿಷಯನ ನಾನು ರಾಯರು ಭಕ್ತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ. ಅದನ್ನು ನಾವು ಕೆಲವೊಬ್ಬರು ಮೂಲಕ ನಾವು ತಿಳ್ಕೊಂಡಾಗ ಆ ತಪ್ಪನ್ನು ಮುಂದಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ವಿಷಯನ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಹೌದು, ರಾಯರಿಗೆ ಯಾವುದೇ ಕಾರಣಕ್ಕೂ ಊದ್ಕಡ್ಡಿ ಮತ್ತು ಕರ್ಪೂರದಿಂದ ಪೂಜೆ ಮಾಡೋ ಹಾಗಿಲ್ವಂತೆ. ನೀವೆಲ್ಲ ಅಬ್ಸರ್ವ್ ಮಾಡಿರೋ ಹಾಗೇನೇ ಯಾವುದೇ ರೀತಿ ರಾಯರು ಮಠದಲ್ಲಿ ಊದ್ಕಡ್ಡಿ ಮತ್ತು ಕರ್ಪೂರನ ಉಪಯೋಗಿಸಿ ಯಾವುದೇ ರೀತಿ ರಾಯರಿಗೆ ಪೂಜೆ ಮಾಡಿರೋದನ್ನ ನಾವು ಯಾರೂ ನೋಡೇ ಇಲ್ಲ. ಹಾಗಾಗಿ ನಾವೆಲ್ಲ ರಾಯರು ಭಕ್ತರು ಮನೆಯಲ್ಲಿ ಏನು ಈ ಒಂದು ರಾಯರು ಪೂಜೆ ಮಾಡ್ತಾ ಇದ್ದೀವಿ, ನಾವು ಸಹ ಊದ್ಕಡ್ಡಿ ಮತ್ತು ಕರ್ಪೂರನ ಬೆಳಗ್ಗೆ ರಾಯರಿಗೆ ಪೂಜೆ ಮಾಡೋ ಹಾಗಿಲ್ಲ. ಸಾಧ್ಯ ಆಯಿತು ಅಂತಂದರೆ ನಿಮಗೆ ತುಪ್ಪದ ಬತ್ತಿನ ಉಪಯೋಗಿಸಿ ಆರತಿ ಮಾಡೋಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆಗಿಲ್ಲ ಅಂತಂದರೆ ಅದೇ ಬತ್ತಿಗಳನ್ನ ಎಣ್ಣೆಯಲ್ಲಿ ಅದ್ದಿ ಆ ಒಂದು ಆರತಿನ ಮಾಡೋಕ್ಕೆ ಪ್ರಯತ್ನ ಪಡಿ. ಅದೂ ಸಹ ಸಾಧ್ಯ ಆಗಿಲ್ಲ ಅಂತಂದರೆ ರಾಯರ ಮುಂದೆ 2 ತುಪ್ಪದ ದೀಪ ಹಚ್ಚಿ, ಅಥವಾ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ಏನು ನೀವು ದೀಪಕ್ಕೆ ಉಪಯೋಗಿಸ್ತೀರಾ ಅದೇ ಎಣ್ಣೆಯಲ್ಲಿ 2 ದೀಪನ ಹಚ್ಚಿ ನಿಮ್ಮ ಪ್ರಾರ್ಥನೆ ಏನಿದೆಯೋ ಅದನ್ನು ರಾಯರಿಗೆ ಸಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ.